ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಆರೋಗ್ಯಕ್ಕೆ ಒಳ್ಳೆಯದಾ ಅಥವಾ ಕೆಟ್ಟದ್ದಾ? ಮತ್ತು ಯಾಕೆ ತುಂಬ ಜನ ಹರ್ಬಲ್ ಲೈಫ್ನ ರೆಫರ್ ಮಾಡ್ತಾರೆ? ಕೆಲವರು ಇದನ್ನು ತಗೋಬಹುದು ಅಂತಾರೆ, ಕೆಲವರು ಇದನ್ನು ತಗೊಳ್ಬೇಡಿ ಅಂತ ಹೇಳ್ತಾರೆ. ಯಾಕೆ? ಇದ್ರ ಮೇಲಿರುವಂಥ ಮಿತ್ಸ್ ಮತ್ತು ಇದು ನಿಜವಾಗ್ಲೂ ಹೆಲ್ಪ್ ಆಗುತ್ತಾ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ? ಸೊ ಇದು ಎಲ್ಲದ್ರ ಬಗ್ಗೆ ಇವತ್ತು ತಿಳ್ಕೊಳ್ತಾ ಹೋಗೋಣ. ಸೊ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಪೂರ್ತಿಯಾಗಿ ನೋಡಿ, ಸಾಕಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಮತ್ತು ನಮ್ಮ ಆರೋಗ್ಯನ ಚೆನ್ನಾಗಿ ಮಾಡ್ಕೊಳ್ಳೋಕ್ಕೆ ಸಾಕಷ್ಟು ಜನ ಬೇರೆ ಬೇರೆ ಮೆಥಡ್ಸ್ನ ಫಾಲೋ ಮಾಡ್ತಾ ಇರ್ತಾರೆ. ಬಟ್ ಆ್ಯಕ್ಚುಯಲ್ ಮೆಥಡ್ ಏನು? ಸೊ ಇದು ಎಲ್ಲದ್ರ ಬಗ್ಗೆ ವಿಸ್ತಾರವಾಗಿ ಮಾತಾಡೋಣ. ಮತ್ತು ಇನ್ಯಾಕೆ ತಡ, ಈ ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ, ಆರೋಗ್ಯ ಹುಡುಕುವಂತಹ ಮನುಷ್ಯನಲ್ಲಿ ಸಾಕಷ್ಟು ಬದಲಾವಣೆಗಳು ಇತ್ತೀಚೆಗೆ ಆಗ್ತಾ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಒಂದು 3-4 ವರ್ಷಗಳಿಂದ ನಮ್ಮ ಆರೋಗ್ಯ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಅರ್ಥ ಆಗ್ತಾ ಇದೆ. ಬಿಕಾಸ್ ಆಫ್ ಸಾಕಷ್ಟು ನಡೆದಿದೆ ಇತ್ತೀಚೆಗೆ ದಿನಗಳಲ್ಲಿ. ಸೊ ಹಾಗಾಗಿ ಆರೋಗ್ಯ ಹೆಂಗಾದರೂ ಮಾಡಿ ಇನ್ನೂ ಬೆಟರ್ ಮಾಡ್ಕೋಬೇಕು ಅಂತ ಹೇಳಿ ನಾವು ದಿನ ಏನಾದರೂ ಹುಡುಕ್ತಾನೇ ಇರ್ತೀವಿ. ಯೋಗ, ಎಕ್ಸಸೈಸ್, ಜಿಮ್, ಏರೋಬಿಕ್ಸ್, ಪಾರ್ಕ್ ವಾಕ್, ಜಾಗಿಂಗು, ಸೈಕ್ಲಿಂಗು, ಸ್ವಿಮ್ಮಿಂಗು ಎಲ್ಲನೂ ಮಾಡ್ತಾ ಇರ್ತೀವಿ. ಬಟ್ ಆ್ಯಕ್ಚುಲಿ ನಾವು ಏನೇ ಮಾಡಿದ್ರು ಕೂಡ ನಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್ ಆಗಲಿ ಅಥವಾ ಏನೇ ಮಾಡಿದ್ರು ಕೂಡ ನಾವು ಇನ್ನೂ ಕೂಡ ಫಿಟ್ ಆಗೋದಾಗಲಿ ತುಂಬ ಕಷ್ಟ ಆಗ್ತಿದೆ. ಯಾಕೆ ಅಂತ ತುಂಬ ಜನಕ್ಕೆ ಅರ್ಥನೇ ಆಗ್ತಿಲ್ಲ. ಸೊ ಸಿಂಪಲಾಗಿ ಹೇಳ್ಬೇಕಂದ್ರೆ, ನಮ್ಮ ಬಾಡಿಗೆ ಬೇಕಾಗಿರುವಂಥದ್ದು 20% ಅಷ್ಟೇ ಫಿಸಿಕಲ್ ಆ್ಯಕ್ಟಿವಿಟಿ. ನಾವು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋಕ್ಕಾಗ್ತಿಲ್ಲ ಅಂತಲೇ ಹೇಳಿದ ಮೇಲೆ ಉಟ್ಕೊಂಡಿದ್ದೆ ಸ್ಪೋರ್ಟ್ಸ್, ಗೇಮ್ಸ್, ಈ ಜುಂಬಾ, ಏರೋಬಿಕ್ಸು, ಜಿಮ್ಮು ಇವೆಲ್ಲ ಹುಟ್ಟಿದ್ದೆಲ್ಲ ಹಾಗೇನೆ. ನಾವು ಮಾಡೋ ಕೆಲಸನ ಕರೆಕ್ಟಾಗಿ ಮಾಡಿದ್ರೆ ಸಾಕಾಗುತ್ತೆ. ನೀವೇ ಲೆಕ್ಕ ಹಾಕೊಳ್ಳಿ, ಸುಮಾರು ವರ್ಷಗಳಿಂದ ಹೋದರೆ ಕೃಷಿ ಕೆಲಸ ಮಾಡ್ತಿರ್ಬೇಕಾದಾಗ ಚೆನ್ನಾಗಿ ರೈತರಾಗಿ ಹೊರಗಡೆ ಹೊಲದಲ್ಲಿ ಚೆನ್ನಾಗಿ ವ್ಯವಸಾಯ ಮಾಡ್ತಿದ್ವಿ. ಅದೇ ಎಕ್ಸಸೈಸ್. ಹೊರಗಡೆ ಬಂದು ಚೆನ್ನಾಗಿ ಒಳ್ಳೆ ಊಟ ಮಾಡ್ತಿದ್ವಿ, ಯಾವ ಪೊಲ್ಯೂಷನ್ ಇರ್ತಿರ್ಲಿಲ್ಲ, ನೀರು ಚೆನ್ನಾಗಿರ್ತಿತ್ತು, ಹಣ್ಣು ತರಕಾರಿಗಳು, ಬೇಳೆ ಕಾಳುಗಳು ಎಲ್ಲ ಕೂಡ ಕಲುಷಿತವಾಗಿ ಇರಲಿಲ್ಲ, ಚೆನ್ನಾಗಿರ್ತಿತ್ತು. ಅದಕ್ಕೆ ಆರೋಗ್ಯವಾಗಿ ಅಷ್ಟದಷ್ಟು ಪುಷ್ಟವಾಗಿ ಚೆನ್ನಾಗಿರ್ತಿದ್ವಿ. 3 ಸಲ 4 ಸಲ ಊಟ ಮಾಡಿದ್ರು ಕೂಡ ಸೂಪರಾಗಿರ್ತೀವಿ. ಬಟ್ ಈಗ ಕಡಿಮೆ ಊಟ ಮಾಡ್ತಿದ್ದೀವಿ, ಕಡಿಮೆ ಕೆಲಸ ಮಾಡ್ತಿದ್ದೀವಿ, ಒಳ್ಳೆ ಊಟ ಸಿಗ್ತಾ ಇಲ್ಲ ನಿಜ, ಬಟ್ ಕಾಸ್ಟ್ಲಿ ಲೈಫ್, ಫಾಸ್ಟ್ ಲೈಫ್. ಸೊ ಹಿಂಗಾಗಿರೋ ನಮ್ಮ ಆರೋಗ್ಯ ದಿನೇ ದಿನೇ ಹದಗೆಡ್ತಾ ಬರ್ತಿದೆ. ರೈಟ್, ಈಗ ಅದೆಲ್ಲ ಯಾಕೆ? ಸೊ ಮೇನ್ ಮ್ಯಾಟ್ರಿಗೆ ಬರೋಣ. ಬಟ್ ಇತ್ತೀಚಿನಲ್ಲಂತೂ ಬಹಳ ಟ್ರೆಂಡಿಂಗ್ ಆಗ್ತಾ ಇರೋವಂಥದ್ದು ಈ ಹರ್ಬಲ್ ಲೈಫ್ ನ್ಯೂಟ್ರಿಷನ್. ವೆಯ್ಟ್ ಮ್ಯಾನೇಜ್ಮೆಂಟ್ಗೆ, ವೆಯ್ಟ್ ಲಾಸ್ಗೆ, ವೆಯ್ಟ್ ಗೇನ್ಗೆ ಸಾಕಷ್ಟು ಜನ ಇದನ್ನ ಯೂಸ್ ಮಾಡಬೇಕು ಅಂತೇಳಿ ರೆಫರ್ ಮಾಡ್ತಿದ್ದಾರೆ. ಸೊ ಇದರಿಂದ ಖಂಡಿತ ಹೆಲ್ಪ್ ಆಗುತ್ತಾ ಅನ್ನೋದಕ್ಕಿಂತ ಮುಂಚೆ ಸೊ ಇದರಲ್ಲಿ ಏನಿದೆ ಅಂತ ಹೇಳಿ ತಿಳ್ಕೊಂಡು ಬರೋಣ. ಸೊ ಮೊದಲನೇದಾಗೆ ಇದರಲ್ಲಿ ನಾನು ಸವಿಸ್ತರವಾಗಿ ನಾನು ಏನು ಹೇಳಬೇಕು ಅಂತ ಹೇಳಿದ್ರೆ, ಇದರಲ್ಲಿ ಕಡಿಮೆ ಕ್ಯಾಲರಿ, ಇದರಲ್ಲಿ 3 ಸ್ಕೂಪ್ ಆಫ್ ಫಾರ್ಮುಲಾನ ಆ್ಯಡ್ ಮಾಡಬೇಕು ಒಂದು ಶೇಕಿಗೆ ಅಂತ ಇದೆ. ಸೊ ಆಲ್ಮೋಸ್ಟ್ ಇದು 94 ಕ್ಯಾಲರೀಸ್ ಅಷ್ಟೇ ಬರೋದು. 94 ಕ್ಯಾಲರೀಸ್. ಮತ್ತು ಇದಕ್ಕೆ ಶೇಕ್ ಮೇಡ್ ಪ್ರೋಟೀನ್ ಪೌಡ್ರೆಲ್ಲ ಆ್ಯಡ್ ಮಾಡಿದ್ರು ಕೂಡ 250 ಕ್ಯಾಲೋರೀಸ್ ಒಳಗಡೆ ನಮ್ಮದು ಬ್ರೇಕ್ಫಾಸ್ಟ್ ಡಿಸೈನ್ ಆಗುತ್ತೆ. ಸೊ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಕಡಿಮೆ ಕ್ಯಾಲೋರಿ ಮತ್ತು ನ್ಯೂಟ್ರಿಷನ್ ಜಾಸ್ತಿ ಇರುತ್ತೆ. ಪ್ರೋಟೀನ್ ಇರುತ್ತೆ, ಕ್ಯಾಲ್ಶಿಯಮ್ ಇರುತ್ತೆ, ವಿಟಮಿನ್ ಎ, ಬಿ, ಸಿ, ಡಿ, ಫೈಬರ್, ಮತ್ತು ಗುಡ್ ಅಮಿನೋ ಆ್ಯಸಿಡ್ ಸ್ಕೋರ್ಸ್, ವಿಟಮಿನ್ B2, B3, B6, B9, B12, ವಿಟಮಿನ್ ಸಿ, ಮತ್ತು ಅಲ್ಲಿ ಸ್ಪೆಷಲಿ ಮಿನರಲ್ಸ್ ಕೊಟ್ಟರೆ ನಮ್ಮ ಬಾಡಿಗೆ ಬಹಳನೇ ಇದೆ. ಸೊ ಐರನ್, ಮೆಗ್ನೀಷಿಯಮ್, ಜಿಂಕ್, ಕಾಪರ್, ಕ್ರೋಮಿಯಂ, ಪೊಟ್ಯಾಷಿಯಮ್, ಈ ಥರ ಸಾಕಷ್ಟು ವೈಟಮಿನ್ಸ್, ಮಿನರಲ್ಸ್ ಇವೆಲ್ಲ ಆ್ಯಡ್ ಮಾಡಿರೋದ್ರಿಂದ ಸೊ ನ್ಯೂಟ್ರಿಷನ್ ವೈಸ್ ಇದು ಜಾಸ್ತಿ ಇದೆ, ಕ್ಯಾಲೋರಿ ವೈಸ್ ಇದು ಕಡಿಮೆ ಇದೆ. ನಮ್ಮ ನಾರ್ಮಲ್ ಫುಡ್ನಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ ನ್ಯೂಟ್ರಿಷನ್ ಭಾಳ ಕಡಿಮೆ, ಭಾಳ ಕಡಿಮೆ. ಅದು ತಿನ್ನೋಕ್ಕೂ ಬರಲ್ಲ. ಈರುಳ್ಳಿ, ಕಡಲೆ ಬೀಜ, ಟೊಮೊಟೊ ಅದು ನಮ್ಮ ಬಾಡಿ ಡೈಜೆಷನ್ನೇ ಮಾಡಲ್ಲ. ನೆಕ್ಸ್ಟ್ ಡೇ ಎಲ್ಲ ಮೋಷನ್ಗಳೆಲ್ಲ ಬಂದ್ಬಿಟ್ಟಿರುತ್ತೆ. ಆ ಥರ ಫುಡ್ನ ತಿಂತಾ ಇದ್ದಾರೆ. ನ್ಯೂಟ್ರಿಷನ್ ಎಲ್ಲಿ ಸಿಗುತ್ತೆ? ಮೊದಲಾಗ ತಿಂತಾರದು ಇಷ್ಟಿಷ್ಟೇ, ಅದು ಕೂಡ ನಮ್ಮ ಬಾಡಿ ಹೀರ್ಕೊಳ್ತಾನೆ ಇಲ್ಲ. ಹಂಗಿದ್ಮೇಲೆ ನ್ಯೂಟ್ರಿಷನ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಮತ್ತು ಹೈ ಇನ್ ಕ್ಯಾಲೋರಿ, ನಾವು ಒಂದು 2 ಇಡ್ಲಿ, ಸ್ವಲ್ಪ ಚಟ್ನಿ, ಸ್ವಲ್ಪ ಸಾಗು ತಿಂದರೆ 350 ಕ್ಯಾಲೋರಿ 400 ಕ್ಯಾಲೋರಿ ದಾಟಿಬಿಡುತ್ತೆ. ಇನ್ನೇನೋ ಪೂರಿ ಸಾಗು ತಿಂದಿದ್ರೆ ಮುಗಿದೋಯ್ತು. ಏನೋ ಪಲಾವ್ ತಿಂದರೆ ಅದೇನೋ ಸ್ವಲ್ಪ ರುಚಿಯಾಗಿತ್ತು ಅಂದರೆ ಮುಗಿದೋಯ್ತು, 1000 ಕ್ಯಾಲೋರಿ ದಾಟೇ ಬಿಡುತ್ತೆ. ಸೊ ಹಂಗಾಗಿ ನಾವು ನಾರ್ಮಲ್ ಫುಡ್ನಲ್ಲಿ ನಾವು ಕ್ಯಾಲೋರಿನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಸಿಂಪಲಾಗಿ ಹೇಳ್ಬೇಕಂದ್ರೆ ಲೋ ಇನ್ ಕ್ಯಾಲೋರಿ, ಹೈ ಇನ್ ನ್ಯೂಟ್ರಿಷನ್. ಸೊ ಇದು ಫಾರ್ಮುಲಾ ಒಂದು ಕತೆ. ಮತ್ತು ಇದರಲ್ಲಿ ಏನೇನು ಇಲ್ಲಿ ರೆಕಮೆಂಡ್ ಮಾಡಿದ್ದಾರೋ, ಇಲ್ಲಿ ನ್ಯೂಟ್ರಿಷನ್ ವೈಸ್ ಏನು ರೆಕಮೆಂಡ್ ಮಾಡಿದ್ದಾರೋ, ಸೊ ಇದೆಲ್ಲ ಪ್ಯೂರ್ ವೆಜಿಟೇರಿಯನ್ ಎಕ್ಸ್ಟ್ರಾಕ್ಟ್. ಅಂದರೆ ಇದೆಲ್ಲ ಕೂಡ ಗಿಡಗಳಿಂದ, ತರಕಾರಿಗಳಿಂದ, ಹಣ್ಣುಗಳಿಂದ ಮತ್ತು ರೂಟ್ ಕಾಸ್ಗಳಿಂದ ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಿರುವಂಥ ಒಂದು ಸಪ್ಲಿಮೆಂಟ್ ಅಥವಾ ಒಂದು ಪೌಡರ್ ಫಾರ್ಮೆಟಲ್ಲಿರುವಂಥ ಒಂದು ಫುಡ್ ಅಷ್ಟೇ. ರೈಟ್. ಆ್ಯಂಡ್ ನೆಕ್ಸ್ಟು ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಕರೆಕ್ಟಾಗಿ ಇದೆ ಅಂತ ಹೇಳಿ
FSSAI ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾದಿಂದ ಅಂಗೀಕೃತವಾಗಿದೆ ಒಂದು. ಮತ್ತು ಇದರಲ್ಲಿರುವಂತಹ ಪ್ರೋಟೀನ್ ವೇ ಮತ್ತು ಸೋಯಾ ಕಾಂಬಿನೇಷನ್ ಇದ್ದ ಪ್ರೋಟೀನ್ ನಮ್ಮ ಬಾಡಿನಲ್ಲಿ ಮಸಲ್ಸ್ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಮಾಡೋಕ್ಕೆ, ಹಾರ್ಮೋನ್ಸ್ ಫಂಕ್ಷನ್ ಚೆನ್ನಾಗಿ ಆಗೋದಕ್ಕೆ, ಮತ್ತು ಹಸುವನ್ನು ನೀಗಿಸೋದಕ್ಕೆ, ಫ್ಯಾಟ್ನ ಲೂಸ್ ಮಾಡೋದಕ್ಕೆ, ಸಾಕಷ್ಟು ಕೆಲಸ ಮಾಡೋಕ್ಕೆ ಬೇಕಾಗಿರುವಂಥ ಪ್ರೋಟೀನ್ ಅಮಿನೋ ಆಸಿಡ್ ಸ್ಕೋರ್ ಇಂಥ ಪ್ರೋಟೀನ್ನ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಆ ಪ್ರೋಟೀನ್ಗೂ ಕೂಡ ಒಳ್ಳೆ ಸ್ಕೋರಿಂಗ್ ಇದೆ. ಸ್ಕೋರ್ ನಂಬರ್ 1 ಇದೆ. PDCAA ಪ್ರೋಟೀನ್ ಡೈಜೆಸ್ಟಬಿಲಿಟಿ ಅಮಿನೋ ಆಸಿಡ್ ಸ್ಕೋರ್ ನಂಬರ್ 1 ಅಂತ ಇದೆ. ಅದರ ಅರ್ಥ ನಮ್ಮ ಬಾಡಿ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ, ತುಂಬ ಹೈ ಕ್ವಾಲಿಟಿ ಪ್ರೋಟೀನ್ ಇದರಲ್ಲಿ ಯೂಸ್ ಮಾಡಿದ್ದಾರೆ ಅಂತಂದ್ರೆ ಅರ್ಥ. ಮತ್ತು ಇದರಲ್ಲಿ ಬೀಟಾ ಕೆರಾಟಿನ್ ಇದೆ. ಸೊ ಅದು ಕೂಡ ಬಹಳ ಮುಖ್ಯವಾಗಿರುವಂತಹ ಅಂಶ. ಯಾಕಂದ್ರೆ ನಮ್ಮ ಬಾಡಿ ವಿಟಮಿನ್ ಏನು ತಯಾರು ಮಾಡಲ್ಲ. ಸೊ ಬೀಟಾ ಕೆರಾಟಿನ್ನ ಕೊಟ್ಟಾಗ ನಮ್ಮ ಬಾಡಿ, ನಮ್ಮ ಲಿವರ್ ಅದನ್ನು ವಿಟಮಿನ್ ಎಗೆ ಕನ್ವರ್ಟ್ ಮಾಡಿ ಬಾಡಿಗೆ ಬೇಕಾಗಿರುವಂತಹ ನ್ಯೂಟ್ರಿಷನ್ ಸಪ್ಲೈ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹೀಗೆ ಸಾಕಷ್ಟು ಕಂಟೆಂಟ್ಸ್ ಕೂಡ ಕೊಟ್ಟಿದೆ. ಸ್ಪೆಷಲಿ ಬಯೋಟಿನ್ ಕೂಡ ಇದೆ. ಮತ್ತು 18 ವಿಟಮಿನ್ಸ್ ಮತ್ತು ಮಿನರಲ್ಸ್ನ ಇದರಲ್ಲಿ ಆ್ಯಡ್ ಮಾಡಿರೋದ್ರಿಂದ, ಮತ್ತು ಇಲ್ಲಿ ತರಹೇವಾರಿ ಫ್ಲೇವರ್ಸ್ ಇರುತ್ತೆ. 9 ಫ್ಲೇವರ್ಸ್ ಇದೆ ಇಂಡಿಯಾದಲ್ಲಿ. ಸೊ ಇದನ್ನೆಲ್ಲ ಆ್ಯಡ್ ಮಾಡಿರೋದ್ರಿಂದ ಸೊ ಇದು ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ಇದ್ರ ಸಿಂಪಲ್ ಲಾಜಿಕ್ಸ್. ಸೊ ಈಗ ಇದು ವರ್ತ್ ಇದೆಯಾ, ಮತ್ತು ಇದನ್ನು ಡೈಲಿ ಯೂಸೇಜ್ ಮಾಡಬಹುದಾ ಅಂದರೆ ಖಂಡಿತ ಮಾಡಬಹುದು. ಸೊ ಇದು ಪ್ರೋಗ್ರಾಮ್ ವೈಸ್ ತುಂಬ ಡಿಫ್ರೆನ್ಸ್ ಇರುತ್ತೆ. ಇದನ್ನು ತೊಗೊಂಡಿದ್ದಷ್ಟು ಸಣ್ಣ ಆಗಿಬಿಡಲ್ಲ. ತುಂಬ ಜನದ್ದು ಮಿತ್ ಅದು. ಇದು ತೊಗೊಂಡಿದ್ದಷ್ಟು ಸಣ್ಣ ಖಂಡಿತ ಆಗಲ್ಲ. ಇದು ವೆಯ್ಟ್ ಮ್ಯಾನೇಜ್ಮೆಂಟ್ ಅಷ್ಟೇ, ವೆಯ್ಟ್ ಲಾಸ್ ಮಾಡೋದಕ್ಕಲ್ಲ ಅಥವಾ ವೆಯ್ಟ್ ಗೇನ್ ಮಾಡೋಕ್ಕಲ್ಲ. ಸೊ ಇದನ್ನು ನಿಮ್ಮ ಕೋಚ್, ಪ್ರಾಪರ್ ಪ್ರೊಫೆಷನಲ್ ಆಥರೈಸ್ ಕೋಚ್, ಇದನ್ನು ನೀಟಾಗಿ ಕೇಳಿಸ್ಕೊಳ್ಳಿ. ಪ್ರೊಫೆಷನಲ್ ಆಥರೈಸ್ ಅಸೋಸಿಯೇಟ್ ಅಥವಾ ಕೋಚ್, ಅವರು ಇದನ್ನು ನೀಟಾಗಿ ನಿಮಗೆ ಪರ್ಸನಲೈಸ್ ಮಾಡ್ತಾರೆ. ಸುಮ್ಮನೆ ಎಲ್ಲ ಫ್ಲಿಪ್ಕಾರ್ಟಲ್ಲ, ಅಮೆಝಾನಲ್ಲೋ ಎಲ್ಲೋ ಒಂದು ಕಡೆ ಸಿಗ್ತದೆ, ಯಾರೋ ಯೂಸ್ ಮಾಡಿದ್ರೆ ತೊಗೊಂಬಂದು ಕೊಟ್ಟರು, ಹಂಗೆ ಯೂಸ್ ಮಾಡಿದ್ರೆ ದಯವಿಟ್ಟು ಇದರಲ್ಲಿ ರಿಸಲ್ಟ್ಸ್ನ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಸಾಕಷ್ಟು ಜನ ಹಾಗೆ ಯೂಸ್ ಮಾಡಿ ಇದನ್ನ ರಿಸಲ್ಟ್ಸ್ ಬರದೆ ಬಿಸಾಕಿ ಮತ್ತು ಇದ್ರ ಬಗ್ಗೆ ನೆಗೆಟಿವ್ ಸ್ಪ್ರೆಡ್ ಮಾಡ್ತಿರೋರು ಹೊರಗಡೆ ಇಂಥವೆ. ಸೊ ಹಂಗಾಗಿ ಈ ಥರ ಯೂಸ್ ಮಾಡಿದ್ರೆ ರಿಸಲ್ಟ್ಸ್ ಬರಲ್ಲ ದೇವರು, ಸಿಂಪಲ್. ಇದಕ್ಕೆ ಕರೆಕ್ಟ್ ಕೋಚ್ ಬೇಕು. ಸೊ ಅದಕ್ಕೆ ಅದನ್ನು IDSA ಇಂಡಿಯನ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ಶಿಪ್ಪಲ್ಲಿ ಮೆಂಬರ್ ಆಗಿರುವಂಥದ್ದು ಹರ್ಬಲೈಫ್ ನ್ಯೂಟ್ರಿಷನ್. ಸೊ ಇದು ನಾರ್ಮಲ್ ಆಗಿ ನೀವು ಯೂಸ್ ಮಾಡಿದಷ್ಟು ರಿಸಲ್ಟ್ಸ್ ಬರೋ ಹಾಗಿದ್ದರೆ ಇದನ್ನ ಕಾಂಡಿಮೆಂಟ್ಸು, ಬೇಕ್ರಿ ಅಥವಾ ಸಪ್ಲಿಮೆಂಟ್ ಸ್ಟೋರ್ಗಳಲ್ಲಿ ಅಥವಾ ಕಾಮರ್ಸ್ ಕಂಪ್ನಿಗಳಲ್ಲಿ ನಾರ್ಮಲ್ ಎಲ್ಲ ಪ್ರಾಡಕ್ಟ್ಸ್ಗಳು ಬಿಟ್ಟಂಗೆ ಇದನ್ನ ಬಿಡ್ತಿರೋ. ಸೊ ಹಂಗಾಗಿ ಇದನ್ನ ಎಲ್ಲದರಲ್ಲಿ ಸಿಗೋದು ಇಲ್ಲ. ಫಸ್ಟ್ ಆಫ್ ಆಲ್ ಸಿಗೋದಿಲ್ಲ. ಸಿಕ್ಕಿದ್ರೆ ಅದನ್ನ ಯೂಸ್ ಮಾಡಿದ್ರೆ ನಿಮಗೆ ರಿಸಲ್ಟ್ಸು ಬರಲ್ಲ, ಮತ್ತು ಅದು ಒರಿಜಿನಲ್ ಡೂಪ್ಲಿಕೇಟ್ ಅದು ಕೂಡ ಗೊತ್ತಿಲ್ಲ. ಆ್ಯಂಡ್ ನೆಕ್ಸ್ಟು ಸೊ ಇದನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ, ದಯವಿಟ್ಟು ಇದು ಎಲ್ಲರೂ ಯೂಸ್ ಮಾಡ್ಬೋದು. ಅಡಲ್ಟ್ಸ್ ಎಲ್ಲರೂ ಯೂಸ್ ಮಾಡ್ಬೋದು. ವೆಯ್ಟ್ ಲೂಸ್ ಮಾಡುವಂತಹ 18 ವರ್ಷಕ್ಕಿಂತ ಮೇಲ್ಪಟ್ಟವರು ಪ್ರತಿಯೊಬ್ಬರು ಕೂಡ ಯೂಸ್ ಮಾಡಬಹುದು. ಅದೇ ಈಗಾಗಲೇ ಹೇಳ್ದಂಗೆ ಅವ್ರ ಗೈಡ್ಲೈನ್ಸ್, ಕೋಚ್ದು ಗೈಡ್ಲೈನ್ಸ್ ಪ್ರಕಾರ ಇದನ್ನ ಯೂಸ್ ಮಾಡಿದ್ರೆ ಖಂಡಿತ ನಿಮ್ಗೆ ಒಳ್ಳೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಆ್ಯಸ್ ಎ ಕೋಚ್ ಆಗಿ ನಾನು ಕೂಡ 25 kg ವೆಯ್ಟ್ ಲಾಸ್ ಕೂಡ ಮಾಡಿದ್ದೀನಿ. ಹಾಗೆ ಸಾಕಷ್ಟು ಜನಕ್ಕೆ ವೆಯ್ಟ್ ಲಾಸ್ ಕೂಡ ಮಾಡಿಸ್ತಾ ಇದ್ದೀನಿ. ಆ್ಯಂಡ್ ವೆಯ್ಟ್ ಗೇನ್ ಕೂಡ ಮಾಡಿಸೋದಕ್ಕೆ ನಾನು ಖಂಡಿತ ಗೈಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವು ಕೂಡ ಇದನ್ನು ಸ್ಟಾರ್ಟ್ ಮಾಡಬಹುದು. ಮತ್ತು ಇನ್ನೊಂದು ಏನು ಅಂತ ಹೇಳಿದರೆ, ಇದು ಕಾಸ್ಟ್ಲಿಯ ಸಾಕಷ್ಟು ಜನ ಹೇಳ್ತಾರೆ. ಹೌದು, ಯಾಕಂದರೆ ಇದರಲ್ಲಿರೋ ನ್ಯೂಟ್ರಿಷನ್ ನಾವು ಹೊರಗಡೆ ತೊಗೋಬೇಕಂತ ಹೇಳಿದ್ರೆ ಖಂಡಿತ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. ಈಗ ನಾವೊಂದು ವಿಟಮಿನ್ ಇಗೋಸ್ಕರ ಒಂದು ಡ್ರೈ ಫ್ರೂಟ್ಸ್ ತೊಗೊಳ್ತೀನಿ ಅಂತ ಹೇಳಿದ್ರೆ ಇದು kg 1000 ರೂಪಾಯಿ ಇದೆ. kg 1000 ರೂಪಾಯಿ. ಬಟ್ ಕ್ಯಾಲೋರಿ ಬಹಳ ಅಷ್ಟಿದೆ. ಸೊ ಹಾಗಾಗಿ ನೀವು ಒಂದು ತೊಗೊಂಡ್ರೆ ಒಂದು ಸಿಗಲ್ಲ. ಒಂದು ನೀವು ರೈಟಲ್ಲಿ ಕಾಂಪ್ರಮೈಸ್ ಆಗಬೇಕು, ಇಲ್ಲ ಕ್ಯಾಲೋರಿನಲ್ಲಿ ಕಾಂಪ್ರಮೈಸ್ ಆಗಬೇಕು, ವೇಷದಲ್ಲಿ ಕಾಂಪ್ರಮೈಸ್ ಆಗಬೇಕು. ಇದೆಲ್ಲ ಕಟ್ ಮಾಡಿ, ಬೇಡದಿರೋದೆಲ್ಲ ಕಟ್ ಮಾಡಿ, ಬೇಕಾದ ಮೆಟೀರಿಯಲ್ಸ್ನ ಮಾತ್ರ ತೆಗೆದು ಹಾಕಿರೋವಂಥ ಕಂಟೆಂಟ್ಸ್ ಅಷ್ಟೇ. ಸೊ ಇದು ಕಾಸ್ಟ್ಲಿ ಅಂದರೆ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಮದೇ ಚೀಪ್ ಅಲ್ವಲ್ಲ, ಚೀಪಾಗಿರೋ ಪ್ರಾಡಕ್ಟ್ಸ್ ಹಾಕೋದಕ್ಕೆ ಯೋಚನೆ ಮಾಡಿ ಅಲ್ವಾ. ಆಲ್ಟೋ ಕಾರ್ಗೂ 4 ಚಕ್ರನೇ ಇರುತ್ತೆ, ಆಡಿ ಕಾರ್ಗೂ 4 ಚಕ್ರನೇ ಇರುತ್ತೆ. ಅದಕ್ಕೂ 5 ಸೀಟೆ, ಇದಕ್ಕೂ 5 ಸೀಟೆ. ಇದಕ್ಕೆ ಯಾಕೆ 25 ಲಕ್ಷ, ಇದಕ್ಕೆ ಯಾಕೆ 2.5 ಲಕ್ಷ ಅಂದರೆ ಏನು ಹೇಳೋದು? ಅಯ್ಯೋ ಸರಿ. ಸೊ ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಿದ್ದು. ಸೊ ನನ್ನ ಪ್ರಕಾರ ಇದು ದಿ ಬೆಸ್ಟ್ ಪ್ರಾಡಕ್ಟ್ಸ್. ಯಾಕಂದರೆ ನಾನು ಸಾಕಷ್ಟು ಟ್ರೈ ಮಾಡಿದ್ದೀನಿ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೋಸ್ಕರ. ಸೊ ಯಾವುದ್ರಲ್ಲೂ ಕೂಡ ಅಂಥ ರಿಸಲ್ಟ್ ಸಿಕ್ಕಲಿಲ್ಲ. ಸೊ ಆಮೇಲೆ ಆ್ಯಕ್ಚುಲಿ ಸೈಂಟಿಫಿಕ್ ಪ್ರಕಾರ 80% ನಮ್ಮದು ಫುಡ್ ಸರಿ ಇಲ್ಲ ಅಂತ ಹೇಳಿದ್ರೆ ನೀವೇನು ಎಕ್ಸಸೈಸ್ ಮಾಡಿದ್ರು ಅಷ್ಟೇ, ಏನು ದಬ ಹಾಕಿದ್ರು ಅಷ್ಟೇ, ರಿಸಲ್ಟ್ಸ್ ಬರಲ್ಲ. 80% ಫುಡ್ನ ರೆಡಿ ಮಾಡಿಕೊಂಡು 20% ನೀವೇನು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತಿರೋ 100% ರಿಸಲ್ಟ್ಸ್ ಖಂಡಿತ ಯಾರಿಗೆ ಬೇಕಾದ್ರೂ ಸಿಗುತ್ತೆ. ಸೊ ನೀವು 80% ವರ್ಕೌಟ್ ಮಾಡಿ 20% ಫುಡ್ ತಿಂದರೆ 0% ರಿಸಲ್ಟ್ಸ್ ಬರುತ್ತೆ. ಯೋಚನೆ ಮಾಡಿ. ಓಕೆ. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಹಾಗೆ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡಬೇಕು, ವೆಯ್ಟ್ ಲೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡಬೇಕು, ವೆಯ್ಟ್ ಗೈನ್ ಆಗೋದಕ್ಕೆ ಹೆಲ್ಪ್ ಆಗಬೇಕು ಅಂತಿದ್ರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ನೀವು ಎಲ್ಲೇ ಇದ್ರೂ ಪರವಾಗಿಲ್ಲ.
ಆ್ಯಂಡ್ ಮೋರ್ ಓವರ್ ಹರ್ಬಲೈಫ್ ನ್ಯೂಟ್ರಿಷನ್ ಇಸ್ ಅಮೇಝಿಂಗ್ ಪ್ರಾಡಕ್ಟ್ಸ್, ಅಮೇಝಿಂಗ್ ನ್ಯೂಟ್ರಿಷನಲ್ ಪ್ರಾಡಕ್ಟ್ಸ್. ಸೊ ಸಾಕಷ್ಟಿದೆ, ಬರೀ ಫಾರ್ಮುಲಾ ಒಂದಲ್ಲ, ಹಿಂಗೆ ನಂದು ಸಾಕಷ್ಟು ವೀಡಿಯೋಸ್ಗಳೆಲ್ಲ ಇದೆ. ಸೊ ಹಾಗೆ ನೋಡ್ಬೋದು, ಹಾಗೆ ಬೇಜಾನ್ ಪ್ರಾಡಕ್ಟ್ಸ್ಗಳಿದೆ. ಒಂದೊಂದು ಪ್ರಾಡಕ್ಟ್ಸಲ್ಲೂ ಕೂಡ ಸಾಕಷ್ಟು ರಿಸಲ್ಟ್ಸ್ಗಳಿದೆ. ಸೊ ಅದ್ರ ಬಗ್ಗೆ ಎಲ್ಲ ಮುಂದೆ ಮಾತಾಡ್ತಾ ಹೋಗೋಣ. ಸದ್ಯಕ್ಕೆ ಬಾಯ್.